ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಭೈರವಂ ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ವಿಜಯ್ ಕುಕುಮಲೆ. ಹಾಗೆಯೇ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 16 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದ್ರೆ 4 ರಿಂದ 7 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 155 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ ಮೇ 30, 2025ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡ್ತಾಯಿದ್ರೆ, ಮೊದಲು ನಾರಾಯಣ್ ರಘು, ಆದಿತ್ಯ ಶಂಕರ್, ಬೆಲ್ಮೋದಿ, ಸಾಯಿ ಶ್ರೀನಿವಾಸ್, ಮಚ್ಚಿ, ಮನೋಜ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಪಾಸಿಟಿವ್ ಆಗಿ. ಮತ್ತು ಆ್ಯಕ್ಟರ್ಸ್ಗಳು ಕೂಡ ಈ ಮೂವಿಯಲ್ಲಿ ಚೆನ್ನಾಗಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಆದಿತ್ಯ ವರ್ಮ ಅನ್ನೋ ವ್ಯಕ್ತಿ ಇರ್ತಾರೆ. ಆದಿತ್ಯ ವರ್ಮಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಆದಿತ್ಯ ವರ್ಮಗೆ 2 ತಮ್ಮಂದರು ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು. 2 ತಮ್ಮಂದರು ಕೂಡ ಅವರ ಆದಿತ್ಯ ವರ್ಮ ಹೇಳ್ದಂಗೆ ಜೀವನವನ್ನು ಕಳೀತಾ ಇರ್ತಾರೆ. ಆದಿತ್ಯ ವರ್ಮಗೆ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳು ನಡೀತಾ ಇರ್ತವೆ. ಅದರಲ್ಲಿ ಸುಮಾರು ರೈತರ ಜಮೀನುಗಳನ್ನು ಕಿತ್ಕೊಂಡು ಮತ್ತು ಅವರ ರೈತರ ಜಮೀನು ಹತ್ರ ಬಂದು ಅಲ್ಲಿ ಕಾಂಪ್ಲೆಕ್ಸನ್ನು ಕಟ್ಟಿಸೋದು ಮತ್ತು ಬೇರೆ ಬೇರೆ ಒಂದು ಫೆಸಿಲಿಟಿಗಳನ್ನು ಮಾಡೋದು, ಬಿಸ್ನೆಸ್ ಮ್ಯಾನ್ಗಳಿಗೆ ಒಂದು ಒಳ್ಳೆಯ ವ್ಯವಹಾರಗಳನ್ನು ತಂದು ಕೊಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ಪೊಲೀಸ್ ಆಫೀಸರ್ಗಳು ಕೂಡ ಕಂಪ್ಲೇಂಟನ್ನು ಮಾಡ್ತಾರೆ. ರೈತರುಗಳು ಏನು ಕೂಡ ರೆಸ್ಪಾನ್ಸ್ ಸಿಗೋದಿಲ್ಲ. ಯಾಕಂದರೆ ಪೊಲೀಸ್ನವ್ರಿಗೂ ಕೂಡ ದುಡ್ಡನ್ನು ಕೊಟ್ಟು ಅವರನ್ನು ಕೂಡ ಖರೀದಿಗೆ ತಗೊಂಡ್ಬಿಟ್ಟಿರ್ತಾರೆ. ಅದರಿಂದ ಯಾರೂ ಕೂಡ ಬರೋದಿಲ್ಲ. ಆದ್ದರಿಂದ ಅವ್ರ ಊರಿನಲ್ಲಿ ಹೀರೋ ಆಗಿರೋವಂಥ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಆದಿತ್ಯ ವರ್ಮ ಮಾತ್ರ ಒಂದು ವಾರ್ನಿಂಗನ್ನು ಕೂಡ ಕೊಡ್ತಾರೆ, ಇಲ್ಲಿಗೆ ಸ್ಟಾಪ್ ಮಾಡು, ರೈತರ ಜಮೀನೆಲ್ಲ ಯಾರೂ ಕೂಡ ಕಿತ್ಕೋಬೇಡ ಅಂತ. ಮತ್ತು ಅದನ್ನೆಲ್ಲ ಹೇಳಿದಾಗ ಮತ್ತೆ ಹೀರೋ ಏನು ಮಾಡ್ತಾರೆ ಅಂದರೆ, ಆದಿತ್ಯ ವರ್ಮ ಅವರ ತಮ್ಮಂದ್ರನ್ನ ನಾಪತ್ತೆಯನ್ನು ಮಾಡಿಬಿಡ್ತಾರೆ. ಆದಿತ್ಯ ವರ್ಮಗೆ ತುಂಬ ಕೋಪ ಬಂದು ಅವರ ಇಡೀ ಒಂದು ವಂಶವನ್ನೇ ಮನೆಯಿಂದ ಹೊರಗಡೆ ಹಾಕಿ ಅವ್ರ ಮನೆಯನ್ನು ಬೀಗ ಹಾಕ್ಬಿಟ್ಟು ತುಂಬ ಗಲಾಟೆಯನ್ನು ಮಾಡ್ತಾರೆ. ಹೀರೋ ಅವರು ಏನು ಮಾಡ್ತಾರೆ, ಇದನ್ನೆಲ್ಲ ನೋಡಿ ಅವರ ಒಂದು ವೈಫರು ಹಾಗೂ ಅವರ ಮಕ್ಕಳನ್ನು ಬೇರೆ ಕಡೆಗೆ ಕರ್ಕೊಂಡೋಗಿ ಶಿಫ್ಟನ್ನು ಮಾಡಿಸಿ ಮತ್ತೆ ಯಾವುದೇ ಜಾಗಕ್ಕೆ ಬಂದು ಆದಿತ್ಯ ವರ್ಮಗೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ಹುಡುಕ್ತಾರೆ. ಯಾಕೆಂದರೆ ಅವ್ರನ್ನ ಜೀವಾವಧಿ ಶಿಕ್ಷೆಯನ್ನು ಮಾಡಿಸ್ಬಿಡೋಣ ಅಂತೇಳಿ ಪೊಲೀಸ್ ಹಾಗೂ ಅವರ ರೈತರ ಊರಿನ ಜನಗಳೆಲ್ಲ ಸೇರಿಕೊಂಡು ಅವರಿಗೆ ಒಂದು ಬಹಿಷ್ಕಾರವನ್ನು ಮಾಡಿ ಅವರನ್ನು ಪೊಲೀಸ್ಗೆ ಹಿಡಿದುಕೊಟ್ಟು ಇವರೇ ಅವ್ರ ತಮ್ಮನ್ನು ಕೊಲೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಆದಿತ್ಯ ವರ್ಮನ ಜೈಲಿಗೆ ಹಾಕ್ಸ್ತಾರೆ. ಹಾಗೆ ಜೀವಾವಧಿ ಶಿಕ್ಷೆನೂ ಕೂಡ ಆಗುತ್ತೆ. ಹಾಗೆಯೇ ಮೂವಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿಗೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.